ಇನ್ನು ಮೈಸೂರಿನಲ್ಲಿ ಕಲುಷಿತ ನೀರು ಸೇವಿಸಿ ಯುವಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಲುಂಡಿ ಗ್ರಾಮದ ಮನೆಗಳಿಗೆ ತೆರಳಿ ಈಗ ಜನರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಘಟನೆ ಬಳಿಕ ಈಗ ಆಶಾ ಕಾರ್ಯಕರ್ತೆಯರು ಎಚ್ಚೆತ್ತುಕೊಂಡು ಜಾಗೃತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಿನ್ನೆ 40ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಕನಕರಾಜು ಎಂಬ 23 ವರ್ಷದ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ ಪ್ರಕರಣದಲ್ಲಿ. ಈಗ ಆಶಾ ಕಾರ್ಯಕರ್ತೆಯರು ಜಾಗೃತಿ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಪ್ರತಿ ಮನೆಗೂ ತೆರಳಿ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಯಾರೆಲ್ಲ ನೀರು ಸೇವನೆ ಮಾಡಿದ್ರು, ಅವ್ರ ಸದ್ಯ ಪರಿಸ್ಥಿತಿ ಹೇಗಿದೆ ಅಂತ. ವಾಂತಿ ಭೇದಿ ಜ್ವರದಿಂದ ಬಳಲು ಅಂತವ್ರಿದ್ರೆ ಅಂಥವ್ರಿಗೆ ಅಧಿಕಾರಿಗಳಿಂದ ಅರಿವು ಮೂಡಿಸುವಂಥದ್ದು, ತಕ್ಷಣ ಆಸ್ಪತ್ರೆಗೆ ಸೇರಿ ಅಂತ ಸಲಹೆ ಕೊಡಿಸೋ ನಿಟ್ಟಿನಲ್ಲಿ ಮನವೊಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಕೆಲವರಿಗೆ ಸಮಸ್ಯೆಗಳು ಕಾಣಿಸ್ಕೊಂಡ್ರು ಕೂಡ ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂದೇಟಾಗ್ತಾರೆ. ಅದು ಬೇರೆ ರೀತಿ ಪರಿಣಾಮಗಳನ್ನು ಬೀರಬಹುದು. ಈ ಕಾರಣಕ್ಕೆ ಮನೆಗೆ ತೆರಳಿ ಪ್ರತಿಯೊಬ್ಬರ ಆರೋಗ್ಯ ವಿಚಾರಿಸಿ ಈ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ಬಗ್ಗೆ ಆಶಾ ಕಾರ್ಯಕರ್ತರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಫಸ್ಟ್ ವರದಿಯ ಬಳಿಕ ಕೆ ಸಾಲುಂಡಿ ಗ್ರಾಮದಲ್ಲಿ ಸದ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಲುಷಿತ ನೀರನ್ನು ಸೇವಿಸಿ ವ್ಯಕ್ತಿ ಮೃತಪಟ್ಟ ಬಳಿಕ ಹಾಗೂ ಹಲವರು ಆಸ್ಪತ್ರೆಗೆ ದಾಖಲಾದ ಬಳಿಕ ಒಂದೆಡೆ ನೀರಿನ ಟ್ಯಾಂಕರ್ನ ಶುಚಿಗೊಳಿಸಿದ್ರೆ ಮತ್ತೊಂದೆಡೆ ಗ್ರಾಮದಲ್ಲಿರುವಂತಹ ಆಶಾ ಕಾರ್ಯಕರ್ತರು ಮನೆಗೆ ತೆರಳಿ ಅಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಕುಟುಂಬಸ್ಥರಿಗೆ ಆರೋಗ್ಯದ ಅರಿವನ್ನ ಮೂಡಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಅವರ ಅಂದ್ರೆ ಗ್ರಾಮಸ್ಥರ ಮನೆಗಳಿಗೆ ಭೇಟಿ ನೀಡಿ ಅವರ ಮಾಹಿತಿಯನ್ನ ಪಡೆದುಕೊಂಡು ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರಾ ಅಂತ ಹೇಳಿ ಅವರ ಬಳಿ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಅವರಿಗೆ ಮಾತ್ರೆಗಳನ್ನ ನೀಡ್ತಿದ್ದಾರೆ. ಅಂದ್ರೆ ಡಿಹೈಡ್ರೇಷನ್ ಆದ್ರೆ ಅಥವಾ ವಾಂತಿ ಭೇದಿ ಸೇರಿದಂತೆ ಯಾವುದಾದ್ರೂ ರೋಗ ರುಜಿನಗಳು ಕಾಣಿಸಿಕೊಂಡ್ರೆ ತತ್ಕ್ಷಣ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ. ಜೊತೆಗೆ ಪ್ರಾಥಮಿಕವಾಗಿ ಈ ಒಂದು ಟ್ಯಾಬ್ಲೆಟ್ಗಳನ್ನ ತಿನ್ನಿ ಅಂತ ಹೇಳಿ ಆಶಾ ಕಾರ್ಯಕರ್ತರು ಅರಿವು ಮೂಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಗ್ರಾಮದಲ್ಲಿಯೇ ತಾತ್ಕಾಲಿಕವಾಗಿ ಸರ್ಕಾರಿ ಶಾಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿ ಅಲ್ಲಿ ವೈದ್ಯರುಗಳಿದ್ದಾರೆ. ವೈದ್ಯರುಗಳಿಗೆ ತಪಾಸಣೆಗೆ ಒಳಪಡಿ ಬಳಿಕ ಹೆಚ್ಚಿನ ಚಿಕಿತ್ಸೆ ಇದ್ರೆ ಅವರು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸದ್ಯ ಗ್ರಾಮದ ಪ್ರತಿ ಮನೆಗೂ ಕೂಡ ಭೇಟಿಯನ್ನು ನೀಡಿ ಅರಿವನ್ನ ಮೂಡಿಸುವಂತ ಕೆಲಸಕ್ಕೆ ಆಶಾ ಕಾರ್ಯಕರ್ತರು ಮುಂದಾಗಿದ್ದಾರೆ. ಅವರ ಬಳಿ ಇರುವಂತಹ ಮಾತ್ರೆಗಳಾಗ್ಬೋದು ಅಥವಾ ORS ಪೌಡರ್ ಆಗ್ಬೋದು ಎಲ್ಲವನ್ನು ಕೂಡ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಆರೋಗ್ಯದ ಕಾಳಜಿಯನ್ನ ವಹಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಮೇಡಮ್, ಈಗ ಮನೆಗೆ ಬರ್ತಿದ್ರಿ, ಆರೋಗ್ಯದ ಅರಿವು ಮೂಡಿಸ್ತಿದ್ರಿ, ಯಾವ ಉದ್ದೇಶ? ಸರ್, ಮುಂದಕ್ಕೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ. ಇವಾಗ ಆಗಿರೋ ತಪ್ಪು ಸಾಕು, ಮುಂದಕ್ಕೆ ಏನೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಅರಿವು ಮೂಡಿಸ್ತಾ ಇದ್ದೀವಿ. ಪ್ರತಿ ಮನೆಗೆ ಹೋಗ್ತೀರಾ? ಹಾಂ ಸರ್, ಪ್ರತಿ ಮನೆಗೆ ಹೋಗ್ತೀವಿ. ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಹೊರಗಡೆ ಕರಿತೀವಿ. ಯಾರಾದರೂ ಅಡ್ಮಿಂಟ್ ಆಗಿದ್ರೆ ನಮಗೆ ಗೊತ್ತಾಗಲ್ಲ. ಅದರಿಂದ ಎಲ್ಲ ಜನನೂ ಕರೆದು ಮಾತಾಡಿಸಿ ಅವ್ರಿಗೇನಾದ್ರು ಆದರೆ ಈ ಥರ ಅಲ್ಲಿ ಹಾಸ್ಪಿಟ್ಲ್ ನಿರ್ಮಾಣ ಮಾಡಿದ್ದೀವಿ, ಹೋಗಿ ಅಂತ ಹೇಳ್ತೀವಿ. ತಾತ್ಕಾಲಿಕವಾಗಿ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ರಿ ಮೇಡಮ್, ಏನು ಟ್ಯಾಬ್ಲೆಟ್ ಅದು, ಏನು ಕೊಡ್ತೀವಿ? ಏನು ಡೈಸೈಕ್ಲೋಮಿನ್ ಮಾತ್ರೆ, ಅದು ಮುಂದಕ್ಕೆ ಆಗಬಾರ್ದು ಅನ್ನೋ ಥರ ಕೊಡ್ತಾ ಇದ್ದೀವಿ ತಡೆಗಟ್ಟೋದು. ಭೇದಿ ಮತ್ತು ಜ್ವರಕ್ಕೆ ಸಂಬಂಧಪಟ್ಟದ್ದು ವಾಂತಿ ಇದನ್ನ ತಡೆಗಟ್ಟೋದಕ್ಕೆ ಕೊಡ್ತಿರೋದು ಸರ್. ಅದನ್ನ ಮಾತ್ರ ಪ್ರತಿ ಮನೆಗೆ ಹೋಗಿ ಅರಿವು? ಹೌದು ಸರ್, ಪ್ರತಿ ಮನೆಗೂ ಕೊಡ್ತಿದ್ದೀವಿ. 16 ವರ್ಷದ ಮೇಲ್ಪಟ್ಟಿದ್ದವ್ರಿಗೆ ಎಲ್ರಿಗೂ ಕೊಡ್ತಿದ್ದೀವಿ ಮಾತ್ರೆಗಳನ್ನ. ಬೆಳಗ್ಗೆ ಒಂದು ಸಂಜೆ ಒಂದು ತಗೊಳ್ಳೋದಕ್ಕೆ, ತಿಂಡಿ ಊಟ ಆದ್ಮೇಲೆ ತಗೊಳಕ್ಕೆ ಹೇಳ್ತಿದ್ದೀವಿ ಸರ್. ಒಂದ್ ವೇಳೆ ಮೇಡಮ್ ಮನೆಯಲ್ಲಿ ಅನಾರೋಗ್ಯಕ್ಕೆ ಪೀಡಿತರಾದವರು ಇದ್ರೆ ಅವ್ರಿಗೇನ ರೆಫರ್ ಮಾಡ್ತಾರೆ ಮೇಡಮ್? ಹ್ಞೂ ಸರ್, ರೆಫರ್ ಮಾಡ್ತೀವಿ. ಇಲ್ಲಿದೆಲ್ಲ ಡಾಕ್ಟರ್ ಎಲ್ಲ ಶಾಪೆಲ್ಲ ಇಟ್ಕೊಂಡಿದ್ದಾರಲ್ಲ, ಅಲ್ಲಿಗೆ ರೆಫರ್ ಮಾಡ್ತೀವಿ ಸರ್. ಅಲ್ಲಿ ಅವರು ಫಸ್ಟ್ ಏಡ್ ಮಾಡ್ಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಆಂಬುಲೆನ್ಸಲ್ಲಿ ಕಳಿಸ್ಕೊಡ್ತಾರೆ. ಈಗ ನೀವು ತಪಾಸಣೆಗೆ ಹೋದ್ರ ಮೇಡಮ್, ಆ ಸಂದರ್ಭದಲ್ಲಿ ಯಾರಾದ್ರೂ ಅನಾರೋಗ್ಯಕ್ಕೆ ತುತ್ತಾಗಿರೋದನ್ನ ಕಂಡು ಬಂದ ಮೇಡಮ್? ಸರ್, ತುತ್ತಾಗಿರೋ ಅಂದ್ರೆ ಮನೇಲಿ ಅವ್ರು ಹೇಳ್ಕೊಳ್ದಿರ ಮನೇಲಿ ಸುಸ್ತಾಗಿರೋರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದು ಅವ್ರನ್ನ ಆಂಬುಲೆನ್ಸ್ ಆಗಲೇ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಸರ್. ಇದಿಷ್ಟು ಆಶಾ ಕಾರ್ಯಕರ್ತರ ಮಾತು. ಅವ್ರು ಹೇಳೋದೇನಂತಂದ್ರೆ ಪ್ರತಿ ಮನೆಗೂ ತೆರಳ್ತಿದ್ದೀವಿ, ಅಲ್ಲಿ ಆರೋಗ್ಯ ತಪಾಸಣೆಗೆ ಒಳಪಡಿ ಅಂತ ಹೇಳಿ ಅರಿವು ಮೂಡಿಸೋದ್ರ ಜೊತೆಗೆ ಅವ್ರಿಗೊಂದಷ್ಟು ಉಪಕರಣಗಳ ಅಂದ್ರೆ ಮಾತ್ರೆಗಳನ್ನ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದೀವಿ. ಒಂದಷ್ಟು ಮಂದಿ ಮನೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.